ಮಂಡ್ಯ, ಹಾಸನ ಮತ್ತು ಕೋಲಾರದಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡುತ್ತೆ ಅಂತ ಅಧಿಕೃತವಾಗಿ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಜೊತೆಗೆ ನಿಖಿಲ್ಗಾದ ರೀತಿಯಲ್ಲಿ ಪ್ರಜ್ವಲ್ ಮಾಡಬೇಡಿ ಅಂತ ಮನವಿ ಸಹ ಮಾಡಿಕೊಂಡಿದ್ದಾರೆ. ಹಾಸನದಲ್ಲಿ ಪ್ಲಸ್ ಅವರ ಆರೋಗ್ಯದ ಬಗ್ಗೆ. ಎಸ್, ಚುನಾವಣೆ ಒಂದು ಸತ್ತು ಪರೀಕ್ಷೆ ಕೊಡಿಸಿಕೆ ನಾವು ಬಹುಶಃ 2-3 ಸ್ಥಾನ ನಿಂತಿದ್ದೀವಿ. ಇದೊಂದು ಕ್ಷೇತ್ರ ಮಂಡ್ಯ ಮತ್ತು ಕೋಲಾರ ಮತ್ತು 3 ಇವತ್ತು ಕೇಂದ್ರದಲ್ಲಿ ಕೊಡಬೇಕಂತ ನಿರ್ಧಾರ ಮಾಡಿಕೊಂಡಿದ್ದಾರೆ. ಇನ್ನೂ ಒಂದೆರಡು ಕೇಂದ್ರ ಕೊಡೋರು ನನಗೆ ದಯವಿಟ್ಟು ಉಳಿಸಿ, ಪಕ್ಷ ಉಳಿಸ್ಕೊಡಿ. ಭಗವಂತ ನನಗೆ ಆಯಸ್ ಕೊಡ್ತೇನೆ, ನಾನು ಅಷ್ಟು ಸಾಯ ಈ ಭೂಮಿಗೆ ದೇಹ ಹೋಗೋದಕ್ಕಿಂತ ಮುಂಚೆ ಈ ನಾಡಿನ ಪ್ರತಿಯೊಂದು ಕುಟುಂಬಗಳಲ್ಲಿ ಜಾತಿ ಇಲ್ಲ ನನಗೆ ಜಂತು ಸಹ ನಾನು ಜಾತಿಯಿಂದ ನಾನು ಯಾರಿಗೂ ಗೊತ್ತಿಲ್ಲ. ನನ್ನ ಮನೆ ಹತ್ರ ಬರೋದು ಈಗಾಗಲೇ 2 ಬಾರಿ ಹೃದಯದ ಚಿಕಿತ್ಸೆ ಆಗಿದೆ. ಡಾಕ್ಟರ್ಗಳು ನನಗೆ ಹೇಳಿದ್ರು 10 ವರ್ಷ ಮತ್ತೆ ಸಮಸ್ಯೆ ಇಲ್ಲ ಅಂತ. ಆದರೆ ಇನ್ನೊಂದು ವಾರದಲ್ಲಿ ಆಸ್ಪತ್ರೆಗೆ ನಾನು ಅಡ್ಮಿಟ್ ಆಗಬೇಕು. ಆಲ್ ರೈಟ್. ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗದೇ ಇದ್ರೆ ಕಾಂಗ್ರೆಸ್ ಸೇರಕ್ಕೆ ರೆಡಿ ಇದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಯಾರು ಅಂತ ಗೊತ್ತಿಲ್ಲ, ಸೇರ್ತಾರೋ ಬಿಡ್ತಾರೋ ನಮಗೂ ಗೊತ್ತಿಲ್ಲ. ಅದಕ್ಕೆ ಅಶೋಕ್ ಅಯ್ಯೋಯ್ಯೋ ನಮ್ಮವ್ರೇನು ಸೇರೋದು, ಅವ್ರ ಕಡೆಯವ್ರೆ ನಮ್ಗೆ ಅರ್ಜಿ ಹಾಕಿದ್ದಾರೆ ಅಂತ. ಆಲ್ ರೈಟ್, ಅರ್ಜಿ ಹಾಕಿದ ಕಡೆ ಇಸ್ಕಳಿ, ಸಾಧ್ಯ ಆದರೆ ವಿಲೇವಾರಿ ಮಾಡಿ ಅಷ್ಟೇ. ಈ ಮಧ್ಯೆ BJP ಭರ್ಜರಿ ತಯಾರಿ ಮಾಡಿಕೊಂಡಿದೆ ಚುನಾವಣೆಗೆ. 195 ಕ್ಷೇತ್ರಕ್ಕೆ ಮಾಡಿದವರಿಗೆ ಇವತ್ತು ಎಪ್ಪರ್ಡೆ ಕೊಟ್ಟಿದ್ದಾರಲ್ಲ, ಅದರಲ್ಲಿ ಹಲವಾರು ರಾಜ್ಯಗಳಲ್ಲೆಲ್ಲ ಮಾಡಿದ್ದಾರೆ. ಭಾಳ ಜನ ಹೇಳ್ತಿದ್ರು ನಿತಿನ್ ಗಡ್ಕರಿ ಅವರು ಕೊಡಲ್ಲ ಅಂತ, ಕೊಟ್ಟಿದ್ದಾರೆ. ನಾಗಪುರದಲ್ಲಿ ಅವರೇ ನಿಲ್ತಾರೆ. ಮನೋಹರ್ ಲಾಲ್ ಖಟ್ಟರ್ ನಿರೀಕ್ಷೆಯಂತೆಯೇ ಹರಿಯಾಣನಲ್ಲಿ ನಿಂತ್ಕೋತಾ ಇದ್ದಾರೆ. ಈ ರೀತಿ ಹಲವಾರು ಟಿಕೆಟ್ಗಳನ್ನು ಅವರು ಇವತ್ತು ಪ್ರಕಟ ಮಾಡಿ ಮುಗಿಸಿಕೊಂಡಿದ್ದಾರೆ. ಹೌದಾ? ಎಲ್ಲದರ ಮಧ್ಯೆ ಕಾಂಗ್ರೆಸ್ನವರು ತಮ್ಮ ಗ್ಯಾರಂಟಿಯನ್ನು ಕೂಡ ಘೋಷಣೆ ಮಾಡ್ಕೊಂಡಿದ್ದಾರೆ. 5 ಗ್ಯಾರಂಟಿ ಅಂತೆ. ಖರ್ಗೆ ಅವರೇ ಇವತ್ತು ಅದನ್ನು ಮಾಡಿದ್ದಾರೆ. ನಾರಿ ನ್ಯಾಯ ಗ್ಯಾರಂಟಿ ಅಂತ ಇದನ್ನು ಕರೆದಿದ್ದಾರೆ. ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡೋದು ಹೆಣ್ಮಕ್ಳಿಗಂತೆ. ದೇಶವ್ಯಾಪಿನಾ? ಉಯ್ಯಪ್ಪ, ಆಯಿತು. ಆಮೇಲೇನು 50% ನೇಮಕಾತಿ, ಮಹಿಳೆಯರಿಗೆ ಮೀಸಲು ಡ್ಯಾಶ್ ಡ್ಯಾಶ್ ಇದೆಲ್ಲ ಹೇಳಿದ್ದಾರೆ. ಒಂದು 5 ಗ್ಯಾರಂಟಿ ಬಂದರೆ ಅಧಿಕಾರಕ್ಕೆ. ಓಕೆ, ಆಲ್ ರೈಟ್. ಇಲ್ಲಿಯವರೆಗೆ ನಾವು ಎಲ್ಲ ಸುದ್ದಿಗಳನ್ನು ನೋಡಿದ್ದೀವಿ. ಉಳಿದಂತೆ ಸುದ್ದಿಗಳು ಅಂದರೆ ಎಲೆಕ್ಷನ್ ಬಾಂಡ್ ವಿವರಗಳನ್ನು ನಮ್ಮ SBI ಕೊಟ್ಟಿರೋವಂಥದ್ದು, ಸುಪ್ರೀಂ ಕೋರ್ಟ್ಗೆ ಈಗ ಎಲೆಕ್ಷನ್ ಕಮಿಷನ್ಗೆ ಅವ್ರು ನಾಳೆನೋ ನಾಳಿದ್ದು ಅದನ್ನು ಪ್ರಕಟ ಮಾಡೋವಂಥದ್ದು. ಅದರಲ್ಲಿ ಯಾವ್ಯಾವ ಬಾಂಡ್ಗಳನ್ನು ಯಾರ್ಯಾರು ವಾಪಸ್ ತೊಗೊಂಡಿಲ್ಲ, ಬ್ಯಾಂಕಿಂದ ಎನ್ಕ್ಯಾಶ್ ಮಾಡಿಲ್ಲ, ಅದನ್ನೆಲ್ಲ ಪ್ರಧಾನಮಂತ್ರಿ ನಿಧಿಗೆ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಅದೊಂದು ದೊಡ್ಡ ಸುದ್ದಿ ಅದು. ಅದನ್ನು ಬಿಟ್ಟರೆ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ಅವರ ಸಹೋದರನ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಏನೋ ಟಿಕೆಟ್ ವಿಚಾರದಲ್ಲಿ ಅವರು ಮಾತಾಡಿದ್ರಂತೆ. ಅದಕ್ಕೆ ಇವನು BJP ಪರ ಇವನು ಅಂತ ಅಂದ್ಬಿಟ್ಟು ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ. ಒಂದಿನ ಮೇಡಮ್ಮು ಆಕ್ರೋಶದಲ್ಲಿ ಆ ಮಮತಾ ಬ್ಯಾನರ್ಜಿ ಸರಿ ಇಲ್ಲ BJP ಪರ ಅಂತ ಅಂದ್ಬಿಟ್ಟಾರೆ. ಆ ಮೇಡಮ್ ನಂಬಕ್ಕೆ ಬರಲ್ಲ ಆ ಮೇಡಮ್ನ. ಸ್ಟಿಲ್ ಈ ಮಧ್ಯೆ ಚುನಾವಣಾ ಆಯುಕ್ತರ ನೇಮಕಾತಿ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಶುಕ್ರವಾರ ಬರುತ್ತೆ. ಇಲ್ಲಿವರೆಗೆ ನಾವು 3 ಟಿಕೆಟ್ ಪಡೆದವರನ್ನು ಮಾತಾಡಿಸಿದ್ವಿ. ಪಡೆಯದವರ ಪರವಾಗಿ ಯಾರು ಒಬ್ಬರು ಮಾತಾಡಬೇಕಲ್ಲ ಅಟ್ಲೀಸ್ಟು. ಹಾಗಾಗಿ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ವಂಚಿತರಾದಂತಹ ಪ್ರತಾಪ್ ಸಿಂಹ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಂಗಿದೆ. ಅವ್ರನ್ನ ಒಂದು ಸ್ವಲ್ಪ ಮಾತಾಡಿಸಿ ಆ ನಂತರ ನಮ್ಮ ಸುದ್ದಿಯನ್ನು ಮುಗಿಸುವಂತಹ ಸಮಯ. ನಮಸ್ಕಾರ, ನಾನು ರಂಗನಾಥ್ ಮಾತನಾಡ್ತಾ ಇದ್ದೀನಿ. ತಮಗೆ ಕೇಳತ್ತೆ ಅನ್ಸುತ್ತೆ. ಹೌದು ಸರ್, ರಂಗನಾಥ್ ಸರ್ ಕೇಳ್ತಿದ್ದೆ ಸರ್. ಯಾಕೆ ತಪ್ಪಿತು ನಿಮಗೆ ಟಿಕೆಟ್? ನನಗೂ ಗೊತ್ತಿಲ್ಲ ಸರ್, ಇದು ಏನಕ್ಕೆ ತಪ್ಪಿತು ಅಂತ ಹೇಳಿ. ನಾಳೆ ಬಂದು ವೋಟರ್ ಒಬ್ರು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತ್ಕೊಂಡು ಕೇಳ್ತಾರೆ, ಮಿಸ್ಟರ್ ಪ್ರತಾಪ್ ಸಿಂಹ ಮಾನ್ಯ MP ಅವರೇ, ನಿಮ್ಗೆ ಯಾಕ್ರಿ ತಪ್ಪಿಸಿದ್ರು ಟಿಕೆಟನ್ನ ಅಂತಾರೆ. ಏನು ಹೇಳ್ತೀವಿ? ಏನ್ ಹೇಳಕ್ಕಾಗುತ್ತೆ ಸರ್, ನಮ್ಗೇನೋ ಬಹುಶಃ ನಸೀಬ್ ಖರಾಬ್ ಆಗಿತ್ತು ಅಂತ ಅನ್ಸ್ಬೋದು ಸರ್. ಅಲ್ಲ, ಇದಕ್ಕೆ ಕಾರಣ ನಿಮಗೂ ಹೊಳಿದೆ, ಬೇರೆಯವ್ರಿಗೆ ಹೆಂಗೆ ಹೊಳಿಬೇಕು ಸರ್? ಈಗ ಒಬ್ಬ ಸಂಸದನ್ನ ರಿವ್ಯೂ ಏನ್ ಮಾಡ್ತೀವಿ? ಅವ್ನಿಗೆ 5 ವರ್ಷ ಕೊಡ್ತೀವ, 10 ವರ್ಷ ಕೊಡ್ತೀವಿ, ಅದ್ರಲ್ಲಿ ಏನ್ ಕೆಲಸ ಮಾಡಿದಾನೆ ಆ ಕೆಲಸದ ಆಧಾರದ ಮೇಲೆ ಪಬ್ಲಿಕ್ ಒಪಿನಿಯನ್ ಏನಿದೆ, ಅವ್ನಿಗೆ ಟಿಕೆಟ್ ವಾಪಸ್ ಕೊಟ್ರೆ ಅವ್ನ್ ಗೆಲ್ತಾನ ಸೋಲ್ತಾನ ಇದ್ರ ಮೇಲೆ ಕೊಡ್ತಾರೆ. ಹಾಗೆ ಕಾರ್ಯಕರ್ತರನ್ನ ಅಭಿಪ್ರಾಯನೂ ಕೂಡ ತಗೊಂಡಿರ್ತಾರೆ. ಪದಾಧಿಕಾರಿಗಳ ಅಭಿಪ್ರಾಯ ತಗೊಂಡ್ರು. ಮೈಸೂರಿಗೆ ಬಂದಿದ್ರು, ಈಶ್ವರಪ್ಪ ಸಾಹೇಬ್ರು ಬಂದಿದ್ರು, ಗುರುರಾಜ್ ಗಂಟಿಹೊಳಿಯವ್ರು ಬಂದಿದ್ರು. 126 ಜನದ್ದು ಪದಾಧಿಕಾರಿಗಳದ್ದು ಅಭಿಪ್ರಾಯ ತಗೊಂಡ್ರು. ಆ ಅಭಿಪ್ರಾಯದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಜನ ಕೊಟ್ಟಿದ್ರು ಅಭಿಪ್ರಾಯನ ಅದ್ ನೋಡಿದ್ರು. ಅದ್ರೊಳಗಡೆ 126 ಜನ ಅಪೇಕ್ಷಿತರಿದ್ರು. 126ರಲ್ಲಿ ಅಪಚುರಂಜನ್ ಅವರಿಗೆ 17 ಜನ ಹಾಕಿದ್ರು ಕೊಡಗಿನವರು. ಅದರಲ್ಲಿ ಇವರಿಗೆ ವಿಜಯಶಂಕರ್ ಅವರಿಗೆ 3 ಜನ ಓಟ್ ಹಾಕಿದ್ರು. ಇನ್ನೊಬ್ರು ಡಾಕ್ಟರ್ ಮಂಜುನಾಥ್ ಅಂತೇಳಿ ಅವ್ರಿಗೆ ಒಬ್ರು ಹಾಕಿದ್ರು. ಉಳಿದವರೆಲ್ಲ ನನಗೆ ಕೊಟ್ಟಿದ್ರು ಓಟನ್ನ. ಅದಾದ ನಂತರ ಇಲ್ಲಿ ಬಂತು, ಕೋರ್ ಕಮಿಟಿ ಬಂತು. ಕೋರ್ ಕಮಿಟಿ ನನ್ನ ತೀರ್ಮಾನ ಆಯ್ತು. ನನ್ನ ಹೆಸರನ್ನ ರೆಕಮೆಂಡ್ ಮಾಡಿ ಕಳಿಸಿದ್ರು. ಒಂದೇ ಹೆಸರು ಕಳ್ಸಕ್ಕಲ್ಲ, 2 ಹೆಸರು ಕಳಿಸ್ಬೇಕು ಅಂತ 2 ಹೆಸರನ್ನ ಅಪಚುರಂಜನ್ ಅವ್ರ ಪಕ್ಕದಲ್ಲಿ ಸೇರ್ಸಿ ಕಳಿಸಿದ್ರು. ಅದನ್ನ ಕೋರ್ ಕಮಿಟಿಗೆ ಹೋಯ್ತು. ಕೋರ್ ಕಮಿಟಿನಲ್ಲಿ ಹೋಗಿ ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ OBC ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೊಸ ದಾಳ ಹಾಕಿದ್ರು. OBC ನಲ್ಲಿ ಯಾರಿದ್ರೆ ಮಹಾರಾಜರು OBC ಆಯ್ತು, ಅರಸು ಕಮ್ಯುನಿಟಿ ಅವರು OBC ನಲ್ಲಿ ಇದ್ರು.
ಆಯ್ತು ಅವ್ರನ್ನ ನನಗೆ ನಗು ಬರ್ತಾ ಇದೆ. ಮಹಾರಾಜರನ್ನು OBC ಅಪ್ಪರು ಲೋಯರು ಮಾಡ್ತೀರಾ? ಹೌದು ಸರ್, ಯಾರನ್ನಾರೊಬ್ಬರನ್ನ ಅಲ್ಲ, ರಾಜ್ಯವೇ ಅವ್ರದ್ದಾಗಿದ್ದಂತ ಫ್ಯಾಮಿಲಿಗಳು ಹಂಗಾಗತ್ವಾ? ಸರ್ ಈಗ ರೂಲರ್ಸ್ ಕೂಡ OBC ಹಾಕಿ ಸರ್ ಈಗ ಕಾರ್ಯಕರ್ತರಿಂದ ಇರ್ಬೋದು ಬಿಡಿ. ಯಾಕಂದ್ರೆ ನಮ್ಮ ದೇಶದಲ್ಲಿ ಈಗ OBC ದೇವರುಗಳು, ಮೇಲ್ಜಾತಿ ದೇವರುಗಳು, ತುಳಿತಕ್ಕೊಳಗಾದವ್ರ ದೇವರುಗಳೇ ಬೇರೆ ಇರಬೇಕಾದ್ರೆ ಇದು ಯಾವ ಮಹಾ ಇದು ಪಿಟಾಕಿ. ಆಯ್ತು, ಎಸ್ ಆಯ್ತು ಸರ್, ಆಯ್ತು. ಅದನ್ನ ಈ ಔಟ್ ಆಫ್ ಸಿಲೆಬಸ್ ಕ್ವಶನ್ ಹೆಂಗ್ ಬರುತ್ತೆ ಸರ್ ಅಲ್ಲಿ? ಆಯ್ತು, ತಗೊಂಬಂದ್ರಲ್ವಾ ಸರ್? ಇಷ್ಟು ಜನ 28 ಜನ MP ಗಳು ಕರ್ನಾಟಕದಲ್ಲಿ ಇದ್ದಾರೆ. ನಮಗ ಬಿಜೆಪಿಯಿಂದ 25 ಜನ ಇದ್ದಾರೆ. 25 ಜನದಲ್ಲಿ 1 ಟರ್ಮ್ ಇರೋರು ಇದ್ದಾರೆ, 5 ಟರ್ಮ್ ಇರೋರು ಇದ್ದಾರೆ, 6 ಟರ್ಮ್ ಇದ್ದಾರೆ. ಎಲ್ಲರದನ್ನು ಕೂಡ ರಿವ್ಯೂ ಮಾಡಿದಾಗ ನಾನು ಏನು ಕೆಲಸ ಮಾಡಿಲ್ಲ ಅದನ್ನ ಹೇಳ್ಬೋದಲ್ಲ ಸರ್? ಕಾರ್ಯಕರ್ತರ ಜೊತೆ ನಿಂತಿಲ್ವಾ ಹೇಳಿ, ಕಾರ್ಯಕರ್ತರು ಹೇಳಿ. ಆಯ್ತು, ಹಿಂದುತ್ವ ಪರವ ನಿಂತಿಲ್ವಾ? ಹಿಂದುತ್ವ ಪರ ನಿಂತಿದ್ದೀನಿ. ಸಿದ್ದರಾಮಯ್ಯ ಸಾಹೇಬ್ರ ವಿಚಾರ ಬಂದಾಗ ಯಾರು ನಮ್ಮ ಮೋದಿಜಿಯವ್ರ ಬಗ್ಗೆ ಹೀನವಾಗಿ ಮಾತಾಡ್ಬೇಕಾದ್ರೆ ನಿಂತವ್ನ ಯಾರು? ಪ್ರತಾಪ್ ಸಿಂಹ ನಿಂತ. ಇಡೀ ಹಳೆ ಮೈಸೂರು ಭಾಗದಲ್ಲಿ ಯಾರು ನಿಂತಿರೋದು? ನಾನೇ ನಿಂತಿದ್ದು. ಟಿಪ್ಪು ಜಯಂತಿ ವಿಷಯ ಯಾರು ವಿರೋಧಿಸಿದ್ರು? ಯಾರು ನಿಂತವರು? ಮಹಿಷಾ ದಸರಾ ನಮ್ಮ ದೇಶ ಧರ್ಮ ಅಂತ ನಾವು ಮಾತಾಡ್ತೀವಲ್ವಾ? ನಮ್ಮ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡ್ಬೇಕಾದ್ರೆ ಅದನ್ನ ನಿಂತ್ಬಿಟ್ಟು ಅದನ್ನ ಮೆಟ್ಟಿದವನ್ ಯಾರು? ಪ್ರತಾಪ್ ಸಿಂಹ. ಆಯ್ತು, ಅಭಿವೃದ್ಧಿ ಕೆಲಸ ಬರ್ಲಿ. ಇವತ್ತು ಇಡೀ ದೇಶದಲ್ಲಿ ಇಷ್ಟು ಜನ MP ಗಳಿದಾರಲ್ಲ, ಕರ್ನಾಟಕದಲ್ಲಿ ಇಷ್ಟು ಜನ MP ಇರಲ್ಲ ಸರ್. 13ನೇ ಟ್ರೈನ್ ನೆನ್ನೆ ತಂದಿದ್ದೀನಿ ಸರ್ ನಾನು. ಇನ್ನೇನ್ ಕೆಲಸ ಮಾಡ್ಬೇಕಿತ್ತು? ಬೆಂಗಳೂರು ಮೈಸೂರು ಹೈವೇ ಮಾಡ್ಸಾಯ್ತು, ಮೈಸೂರಿಂದ ಮಡಿಕೇರಿಗೆ ಹೈವೇ ಮಾಡ್ಸಕ್ಕೆ ಆಯ್ತು, ವರ್ಕ್ ಸ್ಟಾರ್ಟ್ ಆಗಿದೆ. ಆಯ್ತು, ರಿಂಗ್ ರೋಡ್ ಮಾಡಿಸ್ದೆ, ಏರ್ಪೋರ್ಟ್ ಮಾಡಿಸ್ದೆ, ಪಾಸ್ಪೋರ್ಟ್ ಸೇವಾ ಕೇಂದ್ರ ತಗೊಂಬಂದೆ, ಇನ್ಲ್ಯಾಂಡ್ ಕಂಟೈನರ್ ಡಿಪೋ ತಗೊಂಡೆ, ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ತಗೊಂಬಂದೆ, ಏರ್ಪೋರ್ಟ್ ಎಕ್ಸ್ಪಾನ್ಷನ್ ಹೋದೆ. 319 ಕೋಟಿ ಬಸವರಾಜ ಬೊಮ್ಮಾಯಿ ಸಾಹೇಬ್ರನ್ನ ಕಾರ್ ಹಿಡ್ಕೊಂಡ್ಬಿಟ್ಟು ನಾನು ದುಡ್ಡು ರಿಲೀಸ್ ಮಾಡಿಸ್ಕೊಂಡ್ಬಂದೆ. ಅದಕ್ಕೆ ಕನ್ಸ್ಟ್ರಕ್ಷನ್ ಕಾಸ್ಟ್ 1,000 ಕೋಟಿ ಬೇಕು, ಅದಕ್ಕೂ ಕೂಡ ಅಪ್ರೂವಲ್ ಕೊಡಿಸಿದೆ. ಅದಾದ ನಂತರ ನಿಮಗೆ ಏನ್ ಕೆಲಸ ಹೇಳಿ? ಯಾವ ಕೆಲಸ ನಾನು ಮಾಡಿಲ್ಲ. ಮೈಸೂರು ರೈಲ್ವೆ ನಿಮ್ ಪಕ್ಷದಲ್ಲಿ ಕುರುಡ್ರಿದಾರ? ಇಲ್ಲ ಸರ್, ಕೂಡ್ರಿ ಏನಿಲ್ಲ ಸರ್, ಜಾಣ್ರಿದ್ದಾರೆ ಅಂತ ಆಮೇಲೆ ಸರ್ ನನಗೆ ಸರ್ ಒಂದೇ ಕಣ್ಣಿದ್ದರೂ ಕುರುಡರಂತೆ ವರ್ತಿಸುತ್ತಾರ ಸರ್? ಈಗ ರಾಜ್ಯದಿಂದ ಮಹಾರಾಜರ ಹೆಸರು ತರಲಿಕ್ಕೆ ಕಾರಣ ಏನು ಅಂತ ಹೇಳಿ ಸರ್. ಸರ್ ನಾನು ಒಂದೇ ಹೇಳ್ತೀನಿ ಸರ್, ಮಹಾರಾಜರ ಬಗ್ಗೆ ನನಗೆ ಆ ಕುಟುಂಬದ ಬಗ್ಗೆ ಅಪಾರವಾದ ಗೌರವ ಇದೆ ಸರ್. ಆ ಕುಟುಂಬದ ವಿಚಾರ ಬಂದಾಗ ಕುಟುಂಬದ ಕುಲದೇವತೆ ಯಾರು? ತಾಯಿ ಚಾಮುಂಡೇಶ್ವರಿ. ಆ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡ್ತಿದ್ದಲ್ಲ, ಅವಮಾನ ನಿಲ್ಲಿಸ್ತವನು ಯಾರು? ಪ್ರತಾಪ್ ಸಿಂಹ. ಮೈಸೂರು ಏರ್ಪೋರ್ಟ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಹೆಸರಿಡಬೇಕು ಅಂತ ಹೇಳ್ಬಿಟ್ಟು ಕ್ಯಾಬಿನೆಟ್ ಡಿಸಿಷನ್ ಮಾಡಿಸ್ತವನು ಯಾರು? ಪ್ರತಾಪ್ ಸಿಂಹ. ನಮ್ಮ ರೈಲ್ವೆ ಸ್ಟೇಷನ್ಗೆ ಚಾಮರಾಜ ಒಡೆಯರ್ ಹೆಸರಿಡಿಸಬೇಕು ಅಂತ ಮಾಡಿಸ್ತವನು ಯಾರು? ಪ್ರತಾಪ್ ಸಿಂಹ. 1985ರಲ್ಲಿ ಜಾಫರ್ ಶರೀಫ್ ಅವರು ಒಂದು ರೈಲಿಗೆ ಟಿಪ್ಪು ಎಕ್ಸ್ಪ್ರೆಸ್ ಅಂತ ಇಟ್ಟರು. ಆ ಟಿಪ್ಪು ಎಕ್ಸ್ಪ್ರೆಸ್ ಹೆಸರನ್ನ ಬದಲಾಯಿಸ್ಬಿಟ್ಟು ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯನ್ ರೈಲ್ವೇಸ್ ಒಂದು ಇಟ್ಟಿದ್ದ ಹೆಸರನ್ನ ಬದಲಾಯಿಸಿಲ್ಲ. ಇಲ್ದಿದ್ದ ಟ್ರೈನ್ಗೆ ಹೆಸರಿಟ್ಟಿದ್ದಾರೆ, ಆದ್ರೆ ಇಟ್ಟಿರೋ ಹೆಸರನ್ನ ಬದಲಾಯಿಸ್ಬಿಟ್ಟು ನಾನು ಒಡೆಯರ್ ಎಕ್ಸ್ಪ್ರೆಸ್ ಅಂತ ಇಟ್ಟೆ. ಅದನ್ನು ಆ ಕೆಲಸನೂ ಕೂಡ ಮಾಡಿದೆ. ಇವತ್ತು ರೈಲ್ವೆ ಸ್ಟೇಷನ್ಗೆ 356 ಇದರಲ್ಲೆಲ್ಲ ಯದುವೀರ್ ತಪ್ಪೇನಿದೆ ಪ್ರತಾಪ್ ಸಿಂಹ ಅವರೇ? ನಿಮ್ ಪಕ್ಷದವರು ಮಾಡಿರೋ ಕೆಲಸ ಅಲ್ವಾ ಸರ್? ನಾನು ಯದುವೀರ್ ಅವ್ರದ್ದು ಎಲ್ಲಿ ತಪ್ಪು ಅಂತ ಹೇಳಿದೀನಿ ಸರ್? ನಾನು ಯದುವೀರ್ ಅವ್ರನ್ನ ತಪ್ಪು ಅಂತ ಹೇಳ್ತಾನೆ ಇಲ್ಲ. ಅವ್ರು ರಾಜರು ಸರ್, ಅವರು ರಾಜರ ಬಗ್ಗೆ ನನಗೆ ಏನ್ ತಪ್ಪು ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಒಬ್ಬ ಸಾಮಾನ್ಯ ಪ್ರಜೆಯಾಗಿ ರಾಜರ ಬಗ್ಗೆ ನಿಮಗೆ ಮಾತಾಡಕ್ ಆಗತ್ತಾ? ಆಗಲ್ಲಪ್ಪ, ಮಾತಾಡಬಾರ್ದು ಅಲ್ವಾ ಸರ್? ನಾನು ಎಲ್ಲಿ ಮಾತಾಡಿದ್ದೀನಿ ಸರ್? ನಾನು ಹೇಳ್ತಿರೋದು ನಮ್ಗೆಲ್ಲ ಮಾತಾಡಕ್ ಆಗಲ್ಲ ಅಂದೆ ರಾಜರ ಬಗ್ಗೆ. ಹೌದು ಸರ್, ನಾನು ರಾಜರ ಬಗ್ಗೆ ಮಾತಾಡಕ್ಕಾಗಲ್ಲ ಸರ್. ಈಗ ರಾಜರಿಗೆ ಕೊಟ್ಟಿದ್ದಾರೆ, ನೀವು ಡೆಮೋಕ್ರಸಿ ಬಂತು ಆಯ್ತು. ಈಗ ಎಷ್ಟಾದ್ಮೇಲೆ ರಾಜ ಪ್ರಜಾ ಇವ್ಯಾವುದು ವ್ಯತ್ಯಾಸ ಇಲ್ಲ, ಎಲ್ಲರೂ ಪ್ರಜೆಗಳೇ ಅಂತ ಹೇಳಿ ಆಯ್ತು. ನಾನ್ ಪಾಪ ಯದುವೀರವ್ರ ಬಗ್ಗೆ ನಾನು ಯಾಕೆ ಸರ್ ನೇತಾ ಮಾತಾಡ್ತೀನಿ? ಈಗ ಆಯ್ತಲ್ಲ, ನೀವು ಟ್ವೀಟ್ ಮಾಡಿ ಆಯ್ತಲ್ಲ, ನಾಳೆಯಿಂದಾನೆ ಇವತ್ತು ರಾತ್ರಿ ಮಧ್ಯರಾತ್ರಿಯಿಂದಾನೇ ಸ್ಟಾರ್ಟ್ ಮಾಡ್ಬಿಡೋಣ ಕೆಲಸನ ಅಂತ ಸರ್. ಯದುವೀರವ್ರಿಗೆ ನಾನು ವೈಯಕ್ತಿಕವಾಗಿ ಸರ್ ನಾನೀಗ ಒಬ್ಬ ಸಾಮಾನ್ಯ ಪತ್ರಕರ್ತ ಆಗಿದ್ದೆ. ಪತ್ರಕರ್ತ ಆಗಿರೋನ್ನ ಈ ಪಕ್ಷ, ಈ ಕಾರ್ಯಕರ್ತರು ನನ್ನನ್ನು ಟಿಕೆಟ್ ಕೊಟ್ಟು 10 ವರ್ಷ MP ಮಾಡಿ, ಅದನ್ನೇ ಬಹಳ ಜನ ಹೇಳ್ತಿರೋದು. ಪ್ರತಾಪ್ ಸಿಂಹನ ಸುಮ್ನೆ ಕೂತಿದ್ದವ್ರನ್ನ ಕರ್ಕೊಂಬಂದು ಡೆಸ್ಕ್ ಇಂದ ಇಲ್ಲಿ ಜನಕ್ಕೆ ಬಿಟ್ಬಿಟ್ಟು 2 ಟರ್ಮ್ MP ಮಾಡಾಯ್ತು, ಈಗ ತಪ್ಪಿದ್ರು ಅವ್ರು ಯಾಕೆ ಬೇಜಾರು ಮಾಡ್ಕೋಬೇಕು ಅಂತ ಬಹಳ ಜನ ಕೇಳ್ತಾರಪ್ಪ. ನಾನು ಬೇಜಾರ ಮಾಡ್ಕೊಂಡಿಲ್ಲ ಸರ್. ಇದೇ ಬಿಜೆಪಿ ಅವರಿಗೆ ಒಂದ್ ಭಾಷಣ ಮಾಡ್ಬೇಕು ಅಂದ್ರೆ ಪ್ರತಾಪ್ ಸಿಂಹನ ಆರ್ಟಿಕಲ್ ಓದ್ಕೊಂಡು ಹೋಗ್ತಿದ್ರು ಸರ್. ಈ ಬಿಜೆಪಿನಲ್ಲಿ ಇವತ್ತು ಯಾರಿದ್ರಲ್ಲ, ಇವರು ಮೋದಿ ಬಗ್ಗೆ 2008ಕ್ಕಿಂತ ಮೊದಲು ಒಬ್ರು ಮಾತಾಡ್ತಿರ್ಲಿಲ್ಲ.
2004 ಜೂನ್ 19ನೇ ತಾರೀಕು ಹರಕೆ ಕುರಿ ಹುಡುಕುತ್ತಿರುವ ವಾಜಪೇಯಿ ಅಂತ ಬರ್ದೆ ಹೊತ್ತು ಅವತ್ ಯಾರಿದ್ರು ಸರ್ ಇವತ್ತು ಬಿಜೆಪಿ ಅವರು? ಇವತ್ ಮೋದಿಜಿ ಅಂತ ಹೇಳ್ತಾರೆ, ಅವತ್ ಯಾರಿದ್ರು? ಇವರಿಗೆ ಹಿಂದುತ್ವದ ಬಗ್ಗೆ, ಇವರಿಗೆ ರಾಷ್ಟ್ರೀಯತೆ ಬಗ್ಗೆ ನನ್ನ ಲೇಖನಗಳ ಮುಖಾಂತರ ಇವರಿಗೆ ಓದಿ ಅರ್ಥವಾಗ್ತಿಲ್ಲ ಸರ್. ಲಾಸ್ಟ್ ಪ್ರಶ್ನೆ ಇಲ್ಲ, ಲೇಖನ ಎಲ್ಲ ಸರಿ, ನನಗೆ ಲಾಸ್ಟ್ ಪ್ರಶ್ನೆ. ಇಷ್ಟೆಲ್ಲ ಕೆಲಸ ಮಾಡಿದ್ದೊಬ್ಬ MP ಬದಲಾಯಿಸಬೇಕು ಅಂತ ಒಂದು ಪಕ್ಷ ಏನಕ್ಕೆ ತೀರ್ಮಾನ ಮಾಡಬೇಕು ಮತ್ತು ತರೋದ್ರಿಂದ ಆಗೋ ಲಾಭ ಏನು ಹೊಸಬರನ್ನ? ನನ್ಗೆಂತ ಗೊತ್ತಿಲ್ಲ ಸರ್. ನಿಮ್ಗೂ ಗೊತ್ತಿಲ್ವಾ? ಆಲ್ ರೈಟ್, ನನಗೂ ಗೊತ್ತಿಲ್ಲ. ನನಗೆ ಸರ್ ನಾನು ಏನ್ ತಪ್ಪು ಮಾಡಿದೀನಿ ಅಂತ ನನಗೆ ಗೊತ್ತಿಲ್ಲ ಸರ್, ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ. ಒಬ್ಬ MP ಏನ್ ಕೆಲಸ ಮಾಡಿ ಸರ್? ಇಷ್ಟು ಜನಕ್ಕೆ ಟಿಕೆಟ್ ಕೊಟ್ಟಿದಾರಲ್ಲ ಸರ್, ಅವ್ರ ಪರ್ಫಾರ್ಮೆನ್ಸ್ ರಿವ್ಯೂ ಮಾಡ್ಲಿ ಸರ್. ಏನ್ ಮಾಡಿದ್ದಾರೆ? ಯಾರು ಲೀಡರ್ಗಳಿಂದ ನೀವು ಕರೆಕ್ಟ್ ಆಗಿ ನೋಡ್ಕೊಂಡಿಲ್ವಾ? ನನಗೆ ಡೌಟ್ ಇದೆ ಸರ್. ಇದೇ ವಿಚಾರ ಇರೋದು ಸರ್. ನನಗೆ ಫಾದರು ಇಲ್ಲ, ಗಾಡ್ ಫಾದರು ಇಲ್ಲ ಸರ್. ನಮ್ಮಪ್ಪ ಸತ್ಬಿಟ್ಟು 14 ವರ್ಷ ಆಗೋಯ್ತು ಸರ್. ನಮ್ಗೆ ಅಪ್ಪನೂ ಇಲ್ಲ, ಗಾಡ್ ಫಾದರು ಇಲ್ಲ. ಅದೇ ಪ್ರಾಬ್ಲಮ್ ಸರ್ ನಮ್ದು. ನೀವು ಸುಮ್ಮನೆ ಏನು ಕೆಲಸ ಮಾಡದೆ ಓಡಾಡ್ಕೊಂಡಿದ್ರೆ ಆಗ್ತಿತ್ತೇನಪ್ಪ? ನಿಮ್ಮನ್ನ ಯಾವನ್ರಿ ಕೆಲಸ ಮಾಡಕ್ಕೆ? ಹೌದು ಸರ್. ಈಗ ಯಾಕಂದ್ರೆ ಈ ಗಣೇಶ ಸುಬ್ರಹ್ಮಣ್ಯನ್ ಕತೆ ಇದೆಯಲ್ಲ ಸರ್, ಸುಬ್ರಹ್ಮಣ್ಯ ಊರೆಲ್ಲ ತಿರ್ಕೊಂಬಂದ, ಗಣೇಶ ಅಲ್ಲಿ ಪಕ್ಕದಲ್ಲೇ ಕೂತಿರೋ ಶಿವಪಾರ್ವತಿನ ಸುತ್ತ. ಹಂಗಾಗಿ ಇಲ್ಲಿ ಬ್ರಹ್ಮಾಂಡನೇ ಇಲ್ಲಿದೆ. ನಿಮ್ಗೆ 5 ವರ್ಷದಲ್ಲಿ ಗೊತ್ತಾಗಿಲ್ಲ ನೀವೇ ಗಣೇಶನ್ ಸುತ್ತಿದ್ರಿ ಅಂತ. ಸರ್ ಏನ್ ಹೇಳೋದು ಸರ್? All right. You should take it in a right spirit ಅಲ್ಲಿ ತಗೋಬೇಕು ಪಾರ್ಟಿ. ಈಗ ಸಿದ್ಧಾಂತದ ಆಧಾರದಲ್ಲಿ ಇರೋರು ನೀವೇನೋ ರೆಬೆಲ್ ಆಗ್ತಿರೋ ಏನಿಲ್ವಲ್ಲ? ಇಲ್ಲ ಸರ್, ನಾನು ಆಗಲ್ಲ. ನಮ್ಮಪ್ಪ ಜನಸಂಘದಿಂದ ಬಂದವರು ಸರ್, ದೀಪದ ಗುರುತಲ್ಲಿ ಗೆದ್ದುಬಿಟ್ಟು ಪಂಚಾಯತಿ ನಿಮ್ಮಪ್ಪ ಜನಸಂಘದಿಂದ ಬಂದವರಲ್ಲ, ರಾಣಾ ಪ್ರತಾಪ ಸಿಂಹನ ನೆನಪಿನಲ್ಲೇ ನಿಮ್ಗೆ ಹೆಸರಿಟ್ಟಿದ್ದು ಅನ್ನೋದು ನೆನಪಿಟ್ಕೊಳ್ಳಿ. ಹೌದು ಸರ್, ಹೌದು ತಾನೇ? ನಮ್ಗೆ ರೆಬೆಲ್ ಆಗ ಹೌದು ಸರ್. You are named after the spirit of that man. Yes sir. All right. ಆಯ್ತು ಸರ್. ಸರ್ ಒಂದೇ ಒಂದು ಸೆಕ್ ಹೇಳ್ಬೇಕು ಅಂತಂದ್ರೆ ಸರ್, ನಾನು ಕೊಡಗು ಮತ್ತೆ ಮೈಸೂರು ಜನಕ್ಕೆ ನಾನು ಧನ್ಯವಾದ ಹೇಳ್ಬೇಕು ಸರ್. ನಾನು 10 ವರ್ಷ ಕೈ ಹಿಡಿದಿದ್ದೀನಿ. ಅದನ್ನೇನು ಬಿಡ್ರಿ, ನೀವು ಆಮೇಲೆ ಫೇಸ್ಬುಕ್ ಅಲ್ಲಿ ಲೈವ್ ಬಂದು ಹೇಳ್ತೀರಲ್ಲ ಸರ್. ಇಲ್ಲ ಸರ್, ಥ್ಯಾಂಕ್ ಮಾಡ್ಬೇಕು ಸರ್, ಅಷ್ಟೇನೆ. ನಿಮ್ ಚಾನೆಲ್ ಮುಖಾಂತರ ಥ್ಯಾಂಕ್ ಮಾಡ್ತೀನಿ. ಎಲ್ಲ ನೀವು ಕೈ ಹಿಡಿದಿರಿ, ಪ್ರೀತಿ ಕೊಟ್ಟಿದ್ರಿ, ಧನ್ಯವಾದಗಳು. ಥ್ಯಾಂಕ್ ಯು, ನಮಸ್ಕಾರ.